ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಶಟ್ ಡೌನ್ ಆಗಿದ್ದ ಎಲ್ಪಿಜಿ ಗ್ಯಾಸ್ ಬಂಕ್ಗೆ ಆಗಮಿಸಿದ ಗ್ಯಾಸ್ ಟ್ಯಾಂಕರ್. ಆಟೋ ಚಾಲಕರಿಗೆ ಸಂತಸ, ಗ್ಯಾಸ್ ಟ್ಯಾಂಕರ್ ಚಾಲಕನಿಗೆ ಆಟೋ ಚಾಲಕರಿಂದ ಸನ್ಮಾನ. ಪ್ರಪಾತಕ್ಕೆ ಬಿದ್ದ ಆಲೂಗಡ್ಡೆ ಬೆಲೆ, ಮಾರುಕಟ್ಟೆಯಲ್ಲಿ ಆಲೂಗಡ್ಡೆಗೆ ಬೇಡಿಕೆಯೂ ಇಲ್ಲ, ಮಾರಾಟವೂ ಆಗುತ್ತಿಲ್ಲ. ರೈತರ ಗೋಳು ಕೇಳೋರು ಯಾರು? ಜೆಡಿಯು ಪಕ್ಷದಿಂದ ಆಗ್ನೇಯ ಪದವೀಧರರ ಕ್ಷೇತ್ರ ಚುನಾವಣೆ ಪ್ರಚಾರ ಪ್ರಾರಂಭ. ಜೆಡಿಯು ರಾಜ್ಯಾಧ್ಯಕ್ಷ ಮಹಿಮಾ ಜೆ ಪಾಟೀಲ್ ಅವರಿಂದ ಶಿಡ್ಲಘಟ್ಟದಲ್ಲಿ ಪ್ರಚಾರ. ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಅಧಿಸೂಚನೆ ಹೊರಡಿಸಲು ವಿಳಂಬ ಧೋರಣೆ ಅನುಸರಿಸುತ್ತಿರುವುದನ್ನು ಖಂಡಿಸಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆ ವತಿಯಿಂದ ಜಿಲ್ಲಾಡಳಿತ ಭವನದ ಬಳಿ ಪ್ರತಿಭಟನೆ. ವಾರ್ತೆಗಳ ವಿವರ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಸಂಘರ್ಷದ ಪರಿಣಾಮ ಎಲ್ಪಿಜಿ ಕೊರತೆ ಉಂಟಾಗಿ ಎಲ್ಪಿಜಿ ಅವಲಂಬಿತ ರಿಕ್ಷಾ ಚಾಲಕರು ಕಳೆದ 10 ದಿನಗಳಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ರು. 10 ದಿನಗಳ ಬಳಿಕ ನಗರದ ಗೋ ಗ್ಯಾಸ್ ಆಟೋ ಎಲ್ಪಿಜಿ ಬಂಕ್ಗೆ ಗ್ಯಾಸ್ ಹೊತ್ತು ಬಂದ ಟ್ಯಾಂಕರ್ ನೋಡಿ ನೂರಾರು ಆಟೋ ರಿಕ್ಷಾಗಳು ಬಂಕ್ ಮುಂದೆ ಸಾಲಾಗಿ ನಿಂತಿದ್ವು. ಗ್ಯಾಸ್ ಟ್ಯಾಂಕರ್ ಆಗಮಿಸುತ್ತಿದ್ದಂತೆ ಚಾಲಕರ ಮುಖದಲ್ಲಿ ಸಂತೋಷ ಎದ್ದು ಕಾಣುತ್ತಿತ್ತು. 10 ದಿನಗಳ ನಂತರ ಚಿಕ್ಕಬಳ್ಳಾಪುರಕ್ಕೆ ಗ್ಯಾಸ್ ಸರಬರಾಜು ಮಾಡಿದ ಟ್ಯಾಂಕರ್ ಚಾಲಕನನ್ನ ರಿಕ್ಷಾ ಚಾಲಕರು ಸನ್ಮಾನಿಸಿ ಸಿಹಿ ತಿನ್ನಿಸಿದ್ರು. ಗ್ಯಾಸ್ ಟ್ಯಾಂಕರ್ ಬಂದ ಖುಷಿಯನ್ನ ಮಾಧ್ಯಮಗಳಿಗೆ ಹಂಚಿಕೊಂಡ ಆಟೋ ಚಾಲಕ, ಚಿಕ್ಕಬಳ್ಳಾಪುರ ನಗರವೊಂದರಲ್ಲಿ ಸುಮಾರು 2000 ಎಲ್ಪಿಜಿ ಆಟೋಗಳಿರಬಹುದು. ಅವರೆಲ್ಲರೂ 15 ದಿನಗಳಿಂದ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿಕೊಂಡು ಜೀವನ ಮಾಡುವಂತಾಗಿತ್ತು. ಪೆಟ್ರೋಲ್, ಸಿಎನ್ಜಿ ಗ್ಯಾಸ್ ಕನೆಕ್ಷನ್ ಇರೋರು ಮಾತ್ರ ಆಟೋ ಓಡಿಸುತ್ತಿದ್ರು. ನಾವು ಎಲ್ಪಿಜಿ ಸಿಲಿಂಡರ್ ಆಟೋ ಕೊಂಡಾಗಿನಿಂದ ಯಾವತ್ತೂ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಿಸಿಲ್ಲ. ಈಗ ಅಷ್ಟೊಂದು ಕಷ್ಟ ಆಗೋಗಿದೆ. ರಾಜ್ಯದ ಮುಖ್ಯಮಂತ್ರಿ ನಮ್ಮ ಕಷ್ಟ ಅರ್ಥ ಮಾಡಿಕೊಳ್ಳದೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಬಿಟ್ಟು ಬೀದರ್, ದಾವಣಗೆರೆ ಚುನಾವಣೆ ಓಡಾಡಿಕೊಂಡು ನಮ್ಮನ್ನ ನಿರ್ಲಕ್ಷಿಸಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಗುಡುಗಿದರು. ಇದು ಆವಾಗಲೇ 15 ದಿವಸ ಆಯ್ತು ಸರ್. ಸಮಸ್ಯೆ ಕೆಲವು ಸಿಎನ್ಜಿ ಗಾಡಿಗಳು, ಹೊಸ ಗಾಡಿಗಳು ಓಡ್ತಾ ಇತ್ತು, ಕೆಲವರು ಪೆಟ್ರೋಲ್ ಗಾಡಿಗಳೆಲ್ಲ ಓಡಿಸ್ಕೊಂತ ಇದ್ರು. ಇನ್ನೆಲ್ಲ ಕೆಲವರೆಲ್ಲ ಮನೆಗಳ ಹತ್ರ ನಿಲ್ಸಿರೋದೆ ಸರ್. ನಾವೆಲ್ಲ ಮನೆಗಳ ಹತ್ರ ನಿಲ್ಸಿರೋರು ಇವತ್ತು ತಗೊಂಡ್ಬಂದಿದ್ದೀವಿ. ಏನು ಸರ್ಕಾರ ಅದ್ರ ಕಡೆ ಗಮನ ಕೊಡಬೇಕು. ಬೆಂಗಳೂರಲ್ಲೆಲ್ಲ ಪಾಪ ನಮ್ಮ ಚಾಲಕರೆಲ್ಲ ಅದ್ರ ಸಿದ್ದರಾಮಯ್ಯ ಅವರಿಗೆ ಮಾಹಿತಿ ತಿಳಿಸಿದ್ರು. ಅವ್ರು ಏನು ಗಮನ ಹರಿಸ್ತೀರಾ, ಈ ಆಟೋ ಚಾಲಕರ ಮೇಲೆ ಕರುಣೆ ಇಲ್ದಿರಾ. ಅವ್ರ ಸರ್ಕಾರ ಆ ಎಲೆಕ್ಷನ್ನೇ ಅವ್ರಿಗೆ ದೊಡ್ಡ ಇದಾಗೋಗಿದೆ ದಾವಣಗೆರೆಯಲ್ಲಿ. ಈ ನಮ್ಮಂಥ ಬಡವ್ರ ಮೇಲೆ ಅವ್ರಿಗೆ ಕನಿಕರ ಅನ್ನೋದು ಇಲ್ಲ ಸರ್. ಕಷ್ಟ 500 ರೂಪಾಯಿ ಸಂಪಾದನೆ ಮಾಡಿದ್ರೆ ಮನೆ ಸಂಸಾರ ಮಾಡೋಕ್ಕಾಗುತ್ತೆ. ಆ 500 ರೂಪಾಯಿ ನಿಂತೋದ್ಮೇಲೆ ಸಾಲ ಮಾಡಿ ಆ ಬಡ್ಡಿಗೆ ದುಡ್ಡು ತಗೊಂಡು ಡೈಲಿ ಅವ್ರ ಸಾಲಗಾರರು ಹುಡ್ಕೊಂಬರೋದಾಗೋಗಿದೆ ಸರ್. ನಾವು ಈ ಸಂಪಾದನೆ ಹೇಳ್ತೀರ ಅವ್ರಿಗೆ ಎಲ್ಲಿಂದ ಕಟ್ಟಕ್ಕಾಗುತ್ತೆ ಹೇಳಿ ನಾವು. ಈ ಸಂದರ್ಭದಲ್ಲಿ ಇನ್ನಷ್ಟು ರಿಕ್ಷಾ ಚಾಲಕರು ಗ್ಯಾಸ್ ಇಲ್ಲದೆ ಕಳೆದ 10 ದಿನಗಳಲ್ಲಿ ಅನುಭವಿಸಿದ ಕಷ್ಟಗಳನ್ನ ಮಾಧ್ಯಮಗಳ ಮುಂದೆ ಹಂಚಿಕೊಂಡ್ರು. ಗ್ಯಾಸ್ ಇಲ್ಲದೆ ಆಟೋಗಳನ್ನ ನಿಲ್ಲಿಸಬೇಕಾಯಿತು. ಈ ಅವಧಿಯಲ್ಲಿ ನಾವು ಅನುಭವಿಸಿದ ಸಂಕಷ್ಟ ಹೇಳಲು ಸಾಧ್ಯವಿಲ್ಲ. ಕೆಲವರು ಚಹಾ ಕುಡಿಯಲು ಹಣವಿಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಯಿತು. ದೇವರ ಕೃಪೆಯಿಂದ 10 ದಿನಗಳ ಬಳಿಕ ಮತ್ತೆ ರಸ್ತೆಗಿಳಿದಿದ್ದೇವೆ. ಮಧ್ಯಪ್ರಾಚ್ಯದ ಸಂಘರ್ಷ ಶೀಘ್ರ ಅಂತ್ಯವಾಗಲಿ ಎಂದು ತಮ್ಮ ನೋವನ್ನ ವ್ಯಕ್ತಪಡಿಸಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಧ್ಯಪ್ರಾಚ್ಯದ ಯುದ್ಧದ ಕಾರಣದಿಂದ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಉಂಟಾಗಿ ಬಹುತೇಕ ದೊಡ್ಡ ಹೋಟೆಲ್ಗಳು ಕಾರ್ಯನಿರ್ವಹಿಸುತ್ತಿಲ್ಲ. ಇಂತಹ ಪರಿಸ್ಥಿತಿಯು ಜಿಲ್ಲೆಯ ಆಲೂಗಡ್ಡೆ ಬೆಳೆಗಾರರಿಗೂ ತೀವ್ರ ಸಂಕಷ್ಟ ತಂದೊಡ್ಡಿದೆ. ರೈತರು ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಆರೈಕೆ ಮಾಡಿ ಬೆಳೆದ ಆಲೂಗಡ್ಡೆಗೆ ಉತ್ತಮ ಬೆಲೆ ಸಿಗದೆ ಪರದಾಡುತ್ತಿದ್ದಾರೆ. ಹೋಗ್ಲಿ ಸ್ಟೋರೇಜ್ ಮಾಡೋಣ ಅಂದ್ರೆ ಅಲ್ಲಿಯೂ ಭರ್ತಿಯಾಗಿ ದಿನಗಟ್ಟಲೆ ಮನೆ, ಮಠ, ಊಟ, ನಿದ್ದೆ ಇಲ್ಲದೆ ಸಾಲುಗಟ್ಟಿ ಕಾಯುವಂತಾಗಿದೆ. ಹೌದು, ಆಲೂಗಡ್ಡೆ ನಗರ ಚಿಕ್ಕಬಳ್ಳಾಪುರ ಅನ್ನೋ ಕಾಲವಿತ್ತು. ಆದರೆ ಕಾಲಕ್ರಮೇಣ ಬೇರೆ ಬೇರೆ ಬೆಳೆಗಳ ಕಡೆ ತಿರುಗಿದ ರೈತರು ಈಗ ಆಲೂಗಡ್ಡೆ ಬೆಳೆಯುವಂತವರು ಕೇವಲ ಬೆರಳೆಣಿಕೆಯಷ್ಟು ಜನ ಮಾತ್ರ ಉಳಿದುಕೊಂಡಿದ್ದಾರೆ. ಅಲ್ಪ ಸ್ವಲ್ಪ ಬೆಳೆಯುವ ಆಲೂಗಡ್ಡೆಗೂ ಮಧ್ಯಪ್ರಾಚ್ಯದ ಯುದ್ಧಗಳಿಂದ ದರವೇ ಇಲ್ಲದೆ ರೈತನನ್ನ ಕಂಗಾಲಾಗುವಂತೆ ಮಾಡಿದೆ. ಸರ್ಕಾರಿ ಕೋಲ್ಡ್ ಸ್ಟೋರೇಜ್ಗಳಿಲ್ಲದೆ ಬೇಸಿಗೆಯ ಬಿಸಿಗೆ ಬೆಳೆದ ಆಲೂಗಡ್ಡೆ ಕೊಳೆತು ಹೋಗದೆ ಉಳಿಸಿಕೊಳ್ಳುವುದೇಗೆ ಅನ್ನೋ ಚಿಂತೆ ಕಾಡತೊಡಗಿದೆ. ಚಿಕ್ಕಬಳ್ಳಾಪುರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅತ್ಯುತ್ತಮ ಗುಣಮಟ್ಟದ ಆಲೂಗಡ್ಡೆ 52 ಕೆಜಿ ಮೂಟೆ ಕೇವಲ 300 ರೂಪಾಯಿಗೆ ಮಾರಾಟವಾಗುತ್ತಿದ್ದು, ಕಳಪೆ ಗುಣಮಟ್ಟದ ಆಲೂಗಡ್ಡೆಗೆ 20 ರಿಂದ 50 ರೂಪಾಯಿ ಮಾತ್ರ ಸಿಗುತ್ತಿದೆ.
ಇದರಿಂದ ರೈತರಿಗೆ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗಿದೆ. ಒಂದು ಕಾಲದಲ್ಲಿ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರು ಚಿಕ್ಕಬಳ್ಳಾಪುರದಿಂದ ಬಿತ್ತನೆ ಆಲೂಗಡ್ಡೆ ಖರೀದಿ ಮಾಡಿ ಹಾಸನದಲ್ಲಿ ಆಲೂಗಡ್ಡೆ ಬೆಳೆಯುತ್ತಿದ್ರು. ಅಂತಹ ಇತಿಹಾಸವಿರುವ ಜಿಲ್ಲೆಯಲ್ಲಿ ಈ ಬಾರಿಯೂ ರೈತರು ಭರ್ಜರಿ ಆಲೂಗಡ್ಡೆ ಬೆಳೆದಿದ್ದಾರೆ. ಆದರೆ ಬೆಲೆ ಮಾತ್ರ ಪಾತಾಳಕ್ಕೆ ಕುಸಿದಿದೆ. ಮಧ್ಯಪ್ರಾಚ್ಯದ ಯುದ್ಧ ನಿಂತ ನಂತರ ದರ ಬರುವವರೆಗೂ ಕೋಲ್ಡ್ ಸ್ಟೋರೇಜ್ನಲ್ಲಿ ಆಲೂಗಡ್ಡೆ ದಾಸ್ತಾನು ಮಾಡಲು ರೈತರು ಮುಗಿಬಿದ್ದಿದ್ದು ವಾರಗಟ್ಟಲೆ ಬಿರು ಬಿಸಿಲಿನಲ್ಲೇ ಕಾಯುವಂತಾಗಿದೆ. ಏನು ಮಾಡೋರು ಗೊತ್ತಾ, ಹನ್ನೆರಡು ದಿನಕ್ಕೆ 4,000 ಮೂಟೆ ಮಾತ್ರ ಹನ್ನೆರಡು ಗಾಡಿಗಳು ಜಾಸ್ತಿ ಬಂದ್ಬಿಟ್ಟೈತೆ. ಅವ್ರ ಟಾರ್ಗೆಟು ದಿನಕ್ಕೆ 4,000 ಆಗೈತೆ ಅಷ್ಟೇ. ಹನ್ನೆರಡು ಗಾಡಿಗಳು ಜಾಸ್ತಿ ಆಗೈತೆ. ಇಲ್ಲಿ ಸ್ಟೋರೇಜ್ ಬೇರೆ ಯಾವುದೂ ಇಲ್ಲ. ಒಂದು 4 ದಿವಸ ಆಗೈತೆ. ಇಲ್ಲಿ ಪಾರ್ಕಿಂಗ್ ಇಲ್ಲ, ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ. ಆ ಸೈಡ್ ಔಟ್ ಸೈಡ್ ಎಲ್ಲ ಐತೆ. ಇಲ್ಲಿ ಗಾಡಿ ಬಿಟ್ಟು ಹೋದರೆ ಯಾರೂ ಜವಾಬ್ದಾರಿ ಇಲ್ಲ. ಒಂದು 4 ದಿವಸ ಆಗೈತೆ. ಇನ್ನು ಕೋಲ್ಡ್ ಸ್ಟೋರೇಜ್ ಬೇರೆ ಯಾವುದಾದ್ರು ಓಪನ್ ಮಾಡಿಕೊಟ್ರೆ ರೈತರು ಸ್ವಲ್ಪ ಒಳ್ಳೆಯದಾಗುತ್ತೆ. ಗೌರ್ಮೆಂಟಿಂದ ಸ್ವಲ್ಪ ಇದು ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ ರೈತರು. ನಗರ ಹೊರವಲಯದ ಖಾಸಗಿ ನಂದಿ ಕೋಲ್ಡ್ ಸ್ಟೋರೇಜ್ ಕೇಂದ್ರದ ಬಳಿ ಟ್ರ್ಯಾಕ್ಟರ್, ಲಾರಿ ಸೇರಿದಂತೆ ಟೆಂಪೋಗಳಲ್ಲಿ ಮೂಟೆಗಟ್ಟಲೆ ಆಲೂಗಡ್ಡೆಗಳನ್ನು ಹೊತ್ತು ರೈತರು ಬಂದಿರುತ್ತಾರೆ. ಜಿಲ್ಲೆಯ ರೈತರು ನವೆಂಬರ್ನಿಂದ ಫೆಬ್ರವರಿ ಚಳಿಗಾಲದಲ್ಲಿ ವಾಡಿಕೆಯಂತೆ ಯಥೇಚ್ಛವಾಗಿ ಆಲೂಗಡ್ಡೆ ಬೆಳೆಯುತ್ತಾರೆ. ಈ ಬಾರಿಯೂ ನಿರೀಕ್ಷೆಗೂ ಮೀರಿ ಆಲೂಗಡ್ಡೆ ಬೆಳೆಯಲಾಗಿದೆ. ಉತ್ತಮ ಇಳುವರಿಯೂ ಬಂದಿದೆ. ಆದರೆ ಮಧ್ಯಪ್ರಾಚ್ಯದ ಯುದ್ಧದಿಂದ ಮಾರುಕಟ್ಟೆಯಲ್ಲಿ ಬೆಲೆ ಪಾತಾಳಕ್ಕೆ ಕುಸಿದಿದೆ. ನಷ್ಟದಿಂದ ಪಾರಾಗಲು ಕೆಲವು ರೈತರು ಬೆಳೆದಿರುವ ಆಲೂಗಡ್ಡೆಯನ್ನ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟು ಉತ್ತಮ ಬೆಲೆ ಬಂದ ಮೇಲೆ ಮಾರಾಟ ಮಾಡೋಣ ಅಂತ ಕೋಲ್ಡ್ ಸ್ಟೋರೇಜ್ ಬಳಿ ಬಂದ್ರೆ ಆಲೂಗಡ್ಡೆ ದಾಸ್ತಾನು ಮಾಡಲು ನೂರಾರು ರೈತರು ಸಾವಿರಾರು ಟನ್ ಆಲೂಗಡ್ಡೆ ತಂದು ಸರತಿ ಸಾಲಿನಲ್ಲಿ ಕಾಯುತ್ತಿದ್ದಾರೆ. ಇದರಿಂದ ಕೋಲ್ಡ್ ಸ್ಟೋರೇಜ್ಗೆ ಭಾರೀ ಡಿಮ್ಯಾಂಡ್ ಬಂದಿದೆ. ಇತ್ತ ಬೆಳೆದ ಆಲೂಗಡ್ಡೆ ಬಿಸಿಲಿನ ತಾಪಕ್ಕೆ ವಾಹನಗಳಲ್ಲೇ ಕೊಳೆಯಲು ಆರಂಭಿಸುತ್ತಿವೆ. ಮತ್ತೊಂದೆಡೆ ಆಲೂಗಡ್ಡೆ ಹೊತ್ತು ವಾರಗಟ್ಟಲೆ ಬಿಸಿಲಲ್ಲಿ ನಿಂತಲ್ಲೇ ನಿಂತು ವಾಹನಗಳು ಹಾಳಾಗುವಂತಾಗಿದೆ. ಸರ್ಕಾರವಾದರೂ ಕೋಲ್ಡ್ ಸ್ಟೋರೇಜ್ ಆರಂಭಿಸುತ್ತಾ ಕಾದು ನೋಡಬೇಕಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜಾತಿ, ಧರ್ಮ, ಹಣ, ಬಲದ ರಾಜಕೀಯ ಬದಲಿಗೆ ಸೇವಾ ಮನೋಭಾವದ ರಾಜಕೀಯ ವ್ಯವಸ್ಥೆ ನಮ್ಮದಾಗಬೇಕು. ಈ ನಿಟ್ಟಿನಲ್ಲಿ ಎಲ್ಲ ರಾಜಕಾರಣಿಗಳು, ಜನಪ್ರತಿನಿಧಿಗಳು, ಮತದಾರರು ಸೇರಿದಂತೆ ಎಲ್ಲ ಪ್ರಜ್ಞಾವಂತರು ಕೂಡ ಈ ನಿಟ್ಟಿನಲ್ಲಿ ಚಿಂತಿಸಬೇಕು ಎಂದು ಜೆಡಿಯು ಪಕ್ಷದ ರಾಜ್ಯಾಧ್ಯಕ್ಷ ಮಹಿಮಾ ಜೆ ಪಟೇಲ್ ಅವರು ಶಿಡ್ಲಘಟ್ಟದಲ್ಲಿ ತಿಳಿಸಿದರು. ಸರ್ಕಾರವನ್ನ ಆಡಳಿತವನ್ನು ಕೊಟ್ಟಂತಹ ಮಾಜಿ ಮುಖ್ಯಮಂತ್ರಿ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಗೆ ಸಜ್ಜಾಗಿರುವ ಜೆಡಿಯು ಪಕ್ಷವು ತನ್ನ ಅಭ್ಯರ್ಥಿಯನ್ನಾಗಿ ಡಾಕ್ಟರ್ ಕೆ ನಾಗರಾಜ್ ಅವರನ್ನ ನೇಮಿಸಿದ್ದು, ಅವರ ಪರ ಶಿಡ್ಲಘಟ್ಟದಲ್ಲಿ ಬುಧವಾರ ಪ್ರಚಾರ ಕಾರ್ಯ ನಡೆಸಲಾಯಿತು. ಜೆಡಿಯು ಪಕ್ಷದ ರಾಜ್ಯಾಧ್ಯಕ್ಷ ಮಹಿಮಾ ಜೆ ಪಾಟೀಲ್ ಮತ್ತು ಆಗ್ನೇಯ ಪದವೀಧರರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ನಾಗರಾಜ್ ಅವರು ಶಿಡ್ಲಘಟ್ಟದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ನ್ಯಾಯಾಲಯ ಸಂಕೀರ್ಣ ಇನ್ನಿತರೆ ಕಡೆ ಭೇಟಿ ನೀಡಿ ಪದವೀಧರರಲ್ಲಿ ಮತಯಾಚನೆ ಮಾಡಿದ್ರು. ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಹಿಮಾ ಜೆ ಪಾಟೀಲ್ ಅವರು, ಜಾತಿ, ಧರ್ಮ, ಹಣ, ಬಲದ ರಾಜಕೀಯ ಬದಲಿಗೆ ಸೇವಾ ಮನೋಭಾವದ ರಾಜಕೀಯ ವ್ಯವಸ್ಥೆ ನಮ್ಮದಾಗಬೇಕು. ಈ ನಿಟ್ಟಿನಲ್ಲಿ ಎಲ್ಲ ರಾಜಕಾರಣಿಗಳು, ಜನಪ್ರತಿನಿಧಿಗಳು, ಮತದಾರರು ಸೇರಿದಂತೆ ಎಲ್ಲ ಪ್ರಜ್ಞಾವಂತರು ಕೂಡ ಈ ನಿಟ್ಟಿನಲ್ಲಿ ಚಿಂತಿಸಬೇಕು ಎಂದರು. ಮುಂಬರುವ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಜೆಡಿಯು ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ನಾಗರಾಜ್ ಅವರನ್ನ ಕಣಕ್ಕಿಳಿಸಲಾಗುವುದು. ಪಕ್ಷವು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಅಥವಾ ಜೆಡಿಎಸ್ ನಾಯಕರು ಸಹಕಾರ ಕೋರಿ ಸಂಪರ್ಕಿಸಿದ್ರೆ ಮೈತ್ರಿ ಮಾಡಿಕೊಂಡು ಒಟ್ಟಾಗಿ ಕೆಲಸ ಮಾಡುವ ಬಗ್ಗೆ ಚಿಂತನೆ ನಡೆಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಒಳಪಡುವ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಗಳ 36 ತಾಲೂಕುಗಳಲ್ಲಿ ಪಕ್ಷದ ಸಂಘಟನೆ ಚುರುಕುಗೊಂಡಿದೆ. ಕಳೆದ 1 ವರ್ಷದಿಂದ ಪದವೀಧರರ ಹೆಸರುಗಳನ್ನು ಮತದಾರರ ಪಟ್ಟಿಗೆ ಸೇರಿಸುವ ಕಾರ್ಯದಲ್ಲಿ ಕಾರ್ಯಕರ್ತರು ಸಕ್ರಿಯರಾಗಿದ್ದಾರೆ. ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡುವ ಉದ್ದೇಶದಿಂದ ಈ ಬಾರಿ ಚುನಾವಣೆಯನ್ನ ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ ಎಂದರು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಆದ್ಮೇಲೆ ಪತ್ರಿಕಾ ರಂಗ ಒಂದು ಪ್ರಮುಖವಾದ ಸ್ತಂಭ. ಈ ಪ್ರಮುಖವಾದ ಸ್ತಂಭ ಪತ್ರಕರ್ತರು, ಮಾಧ್ಯಮದ ಮಿತ್ರರು ಒಂದು ಸರಿಯಾದ ದಿಕ್ಕಲ್ಲಿ ಆಲೋಚನೆ ಮಾಡಿ ನಮ್ಗೆ ಯಾವ ಥರದ ವ್ಯವಸ್ಥೆ ಬೇಕು, ಯಾವ ಥರದ ಆರೋಗ್ಯ ಬೇಕು, ಶಿಕ್ಷಣ ಬೇಕು, ನಮಗೆ ಪರಿಸರದ ಬಗ್ಗೆ ನಾವು ಕಾಳಜಿಯನ್ನು ಇಟ್ಕೋಬೇಕು ಅನ್ನೋಂಥ ಜೊತೆಗೆ ಕೃಷಿ ನಮಗೆ ಪ್ರಧಾನವಾದಂಥದ್ದು ಕೃಷಿ. ಈ ಸಂದರ್ಭದಲ್ಲಿ ಆಗ್ನೇಯ ಪದವೀಧರರ ಕ್ಷೇತ್ರದ ಜೆಡಿಯು ಅಭ್ಯರ್ಥಿ ಡಾಕ್ಟರ್ ಕೆ ನಾಗರಾಜ್, ಜೆಡಿಯು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಗಂಗೂರು, ರಾಜ್ಯ ಹಿರಿಯ ಪ್ರಧಾನ ಕಾರ್ಯದರ್ಶಿ ರಂಗನಾಥ್, ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷೆ ಕಲಾವತಿ, ಶಿವರಾಮ್, ಶಾಂತಕುಮಾರಿ, ಪ್ರಭು, ನೇತ್ರ, ನಾರಾಯಣಸ್ವಾಮಿ, ಮನು, ಬಾಬು, ನಿರ್ಮಲಾ, ಮನೋಜ್, ಸೂರಿ, ಸುರೇಶ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ.
ಸರ್ಕಾರವನ್ನ ಆಡಳಿತವನ್ನ ಕೊಟ್ಟಂತಹ ಮಾಜಿ ಮುಖ್ಯಮಂತ್ರಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಸತತ 6 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶವನ್ನ ಪಡೆದುಕೊಳ್ತಾ ಬಂದಿದೆ. 20 ವರ್ಷಗಳ ಪರಿಣಿತಿ ಹೊಂದಿರುವ ಅನುಭವಿ ಶಿಕ್ಷಕ ತಂಡ, ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇವಿಎಸಿ ಪ್ರತಿದಿನ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳ ಕಾಲ ಜೆಇಇ, ನೀಟ್ ಮತ್ತು ಕೆಸಿಇಟಿಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ಪ್ರತಿ ವಾರ ಮೈಕ್ರೋ ಶೆಡ್ಯೂಲ್ ಪ್ರಕಾರ ಪರೀಕ್ಷೆ ನಡೆಸಲಾಗುವುದು. ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ, ನೀಟ್ನಲ್ಲಿ ಉತ್ತಮ ಫಲಿತಾಂಶ ಪಡೆದು ಯಶಾ ಎಸ್ಎಲ್ ಮತ್ತು ವೈಶಾಲಿ ಜೆ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದುಕೊಂಡಿದ್ದಾರೆ. ಅತಿ ಕಡಿಮೆ ಶುಲ್ಕ, ಗುಣಮಟ್ಟದ ಶಿಕ್ಷಣ ನೀಡೋದು ನಮ್ಮ ಸಂಸ್ಥೆಯ ಧ್ಯೇಯ. ಎಂದೇ ನಿಮ್ಮ ಮಕ್ಕಳನ್ನ ಸೇರಿಸಿ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ರಾಜ್ಯ ಸರ್ಕಾರವು ಸರ್ಕಾರಿ ಹುದ್ದೆಗಳಿಗೆ ಅಧಿಸೂಚನೆಯನ್ನ ಹೊರಡಿಸದೆ ವಿಳಂಬ ಧೋರಣೆಯನ್ನ ತೋರುತ್ತಿರುವುದನ್ನು ಖಂಡಿಸಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆ ಬೃಹತ್ ಪ್ರತಿಭಟನೆಯನ್ನ ನಡೆಸಿ ಜಿಲ್ಲಾಧಿಕಾರಿಗಳಾದ ಎಂಆರ್ ರವಿ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಮಾತನಾಡಿ, ಸರ್ಕಾರಿ ಇಲಾಖೆಯಲ್ಲಿ ಸೂಕ್ತ ನೇಮಕಾತಿಗಳನ್ನು ಮಾಡಿಕೊಳ್ಳದೆ ಸರ್ಕಾರ ಆಡಳಿತ ಯಂತ್ರ ಕುಸಿಯುತ್ತಿದೆ. ಸರ್ಕಾರ ಕಾಲಕಾಲಕ್ಕೆ ನೇಮಕಾತಿಗಳನ್ನು ನಡೆಸದೆ ಯುವ ಸಮುದಾಯಕ್ಕೆ ಅನ್ಯಾಯವೆಸಗುತ್ತಿದೆ. ಪ್ರತಿ ವರ್ಷ ಸಾವಿರಾರು ಮಂದಿ ನಿವೃತ್ತಿಯನ್ನು ಹೊಂದುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡುವವರೇ ಇಲ್ಲದಂತಾದರೆ ಸಾರ್ವಜನಿಕರಿಗೆ ಉತ್ತಮ ಆಡಳಿತವನ್ನು ನೀಡುವುದು ಹೇಗೆ ತಾನೇ ಸಾಧ್ಯ? ಅಭ್ಯರ್ಥಿಗಳು ನಿರಂತರ ಹೋರಾಟ ನಡೆಸುತ್ತಿದ್ದರೂ ಇದರ ಬಗ್ಗೆ ಗಮನ ಹರಿಸದೇ ಇರುವುದು ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನು ತೋರುತ್ತದೆ. ಯುವಜನತೆಯೇ ನಮ್ಮ ರಾಜ್ಯದ ಶಕ್ತಿ. ಇಂತಹ ಯುವ ಸಮುದಾಯಕ್ಕೆ ಸೂಕ್ತ ಉದ್ಯೋಗಗಳನ್ನು ಕಲ್ಪಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದ್ದು, ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಈ ಕೂಡಲೇ ನೇಮಕಾತಿಗಳನ್ನು ನಡೆಸಬೇಕು ಎಂದು ಆಗ್ರಹಿಸಿದರು. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆಯ ಜಿಲ್ಲಾಧ್ಯಕ್ಷ ಚಂದ್ರಪ್ಪ ಮಾತನಾಡಿ, ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿಯಾಗಿರುವ ಹುದ್ದೆಗಳಿಗೆ ಈ ಕೂಡಲೇ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಬೇಕು. ಕೆಲವು ವರ್ಷಗಳಿಂದ ನೇಮಕಾತಿ ಪ್ರಕ್ರಿಯೆ ನಡೆದಿಲ್ಲದಿರುವುದರಿಂದ ವಯೋಮಿತಿಯನ್ನು ಹೆಚ್ಚಿಸಬೇಕು. ಕೆಪಿಎಸ್ಸಿ ನಡೆಸಿದ ಕೆಎಎಸ್, ಸಿಟಿಐ, ಪಿಡಿಒ ಇತ್ಯಾದಿ ಪರೀಕ್ಷೆಗಳಲ್ಲಿ ಅಕ್ರಮ ಕಂಡುಬಂದಿದ್ದು, ಇವುಗಳ ಬಗ್ಗೆ ತನಿಖೆ ಮಾಡಲು ಸಿಬಿಐಗೆ ಒಪ್ಪಿಸಬೇಕು. ಜಿಲ್ಲಾ ಗ್ರಂಥಾಲಯದಲ್ಲಿ ಸೌಲಭ್ಯಗಳನ್ನು ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವಿವೇಕ್ ಇನ್ಫೋಟೆಕ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಎ ಪ್ರಮೋದ್ ಕುಮಾರ್, ಸಂಪನ್ಮೂಲ ವ್ಯಕ್ತಿ ಎಸ್ಆರ್ ರಾಕೇಶ್, ಅಭ್ಯರ್ಥಿಗಳಾದ ಜಿ ಅಂಬರೀಶ್, ಕೆಎಂ ವೆಂಕಟೇಶ್, ಜಿತೇಂದ್ರ, ಸಂತೋಷ್, ಪ್ರವೀಣ್, ದೇವರಾಜ್, ಬ್ಯಾಟರಾಯ, ದರ್ಶನ್, ಗಂಗರಾಜು, ನರೇಶ್, ಶಾಂತಪ್ಪ, ಎಸ್ ಮುಕ್ತಾನಂದ, ಎಂಸಿ ಪ್ರಸನ್ನ, ಕಿರಣ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೆಪಿಎಸ್ಸಿಯಲ್ಲಿ ಪ್ಯಾಕೇಜ್ ಅಂದರೆ ಮೊದಲು ನೀವು ಪ್ಯಾಕೇಜ್ ನೋಡಿರ್ಬೋದು. ಪ್ಯಾಕೇಜ್ ಅಂದರೆ ನಾವು ಹೂವು ಅಲಂಕಾರ ಮಾಡಿ ಅಡುಗೆ ಮಾಡೋದು ಬೆಂಕ್ ಪ್ಯಾಕೇಜ್ ಆಗಿದೆ. ಹಂಗೆ ಫಿಲ್ಮ್ಸಿಂದನೇ ಪ್ಯಾಕೇಜ್ ಆಗಿದೆ. ಅಂದರೆ ಸರಿಸುಮಾರು ದುಡ್ಡು ಏನಾದರೂ ಇಷ್ಟು ಕೋಟಿಗಳು ಅಂತ ನಿಗದಿ ಮಾಡಿ ಕೊಟ್ಬಿಟ್ರೆ ಸಾಕು, ನೀವು ಮನೇಲಿ ದುಡ್ಡು ಕೊಡೋ ಪಾಸ್ ಆಗ್ತದೆ. ಇಂಥ ದುಸ್ಥಿತಿಗೆ ಓದಿದ್ದೆ ಆದರೆ ಸರ್ಕಾರ ಯಾವ ರೀತಿ ಪರಿಣಾಮಕಾರಿಯಾಗಿದೆ ನಾವು ಊಹೆ ಮಾಡಲಿಕ್ಕಾಗುತ್ತದೆ. ನಾವು ಅಡ್ಮಿನಿಸ್ಟ್ರೇಷನ್ ಅಂದರೆ ಆಡಳಿತ ನಾವು ಏನು ಕೊಡಲಿಕ್ಕಾಗ್ತದೆ. ಇವೆಲ್ಲ ಕೂಡ ಮನಗಂಡು
ಏನು ಇವತ್ತು ದಿವಸ ನಮ್ಮ ಈ ಒಂದು ಕನ್ನಡ ಪರ ಸಂಘಟನೆ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಬಣದ ನಮ್ಮ ಸೋದರ ಮಿತ್ರರಾದ ರಾಘವೇಂದ್ರಣ್ಣರು ಮತ್ತು ಅವರ ತಂಡ ಏನು ಬಂದಿದೆ, ಇದು ಕೂಡ ಜೊತೆಯಾಗಿ ನಾವು ಕನ್ನಡ ಪರ ಸಂಘಟನೆ ನಿಮ್ಮ ಜೊತೆ ಇದೆ, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ಜೊತೆಯಲ್ಲಿದೆ. ನಿಮ್ಗೆ ಯಾವುದೇ ಕಾರಣಕ್ಕೂ ನೀವು ಇಂಜರಿ ಅಂತ ಬೇಡ, ನಿಮ್ಮ ಹಕ್ಕುಗಳು ಬೇಡಿಕೆಗಳು ಏನಿದ್ದಾವೆ ನಿಷ್ಠಾವಂತ ಪ್ರಾಮಾಣಿಕವಾಗಿ ನೀವು ಕೇಳುವಂಥದ್ದಾಗಿ ನಿಮ್ಮ ಹಕ್ಕುಗಳನ್ನು ಹೋರಾಟ ಮಾಡೋ ರೀತಿಯಲ್ಲಿ ಜೊತೆ ಜಿಲ್ಲಾಧಿಕಾರಿ ಮನವಿ ಕೂಡ ಬಂದಿದ್ದೀವಿ. ಇಲ್ಲಿಂದ ಮೊದಲುಗೊಂಡು ಇಡೀ ಜಿಲ್ಲೆಯಾದ್ಯಂತ ನಿಮ್ಮ ಹೋರಾಟ ಮುಂದುವರಲಿ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ವಿಚ್ಛೇದನ ಕೇಳಿದ್ದ ಪತ್ನಿಯ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿದ ಪತಿ ಬಳಿಕ ತಾನು ಸಾವಿಗೆ ಶರಣಾಗಿರುವ ಮನಕಲುಕುವ ಘಟನೆ ನಡೆದಿದೆ. 15 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ದಂಪತಿಯ ಸಂಸಾರದಲ್ಲಿ ನರ್ಸ್ ಕೆಲಸ ಕಿಚ್ಚು ಹಚ್ಚಿತ ಎಂಬ ಸಂಶಯ ಮೂಡಿದೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಕೋಟೆ ಬೀದಿಯಲ್ಲಿ ಈ ಘಟನೆ ನಡೆದಿದೆ. ಪತಿಯ ಮಚ್ಚಿನೇಟಿನಿಂದ ಗಾಯಗೊಂಡಿರುವ ಪತ್ನಿ ನಾಗಮಣಿ ಸಾವು ಬದುಕಿನ ಮಧ್ಯೆ ಆಸ್ಪತ್ರೆಯಲ್ಲಿ ಹೋರಾಟ ನಡೆಸುತ್ತಿದ್ರೆ, ಪತಿ ಮಾರುತಿ ಕೊರಟಗೆರೆ ತಾಲೂಕಿನ ದೊಡ್ಡನಹಳ್ಳಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೈಸೂರಿನ ಸರ್ಕಾರಿ ಆಸ್ಪತ್ರೆಯ ನರ್ಸ್ ಆಗಿರುವ ನಾಗಮಣಿ ಹಾಗೂ ಮಾರುತಿ ಕಳೆದ 15 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು. ದಂಪತಿಗೆ 2 ಮಕ್ಕಳು ಇದ್ದಾರೆ. ಮಾರುತಿ ವೃತ್ತಿಯಲ್ಲಿ ಗಾರೆ ಕೆಲಸ ಮಾಡಿಕೊಂಡಿದ್ದ. ನಾಗಮಣಿಗೆ ಮದುವೆ ನಂತರ ಸರ್ಕಾರಿ ನರ್ಸ್ ಕೆಲಸ ಸಿಕ್ಕಿತ್ತು. ಆದ್ರೆ ಯಾವಾಗ ನಾಗಮಣಿಗೆ ಸರ್ಕಾರಿ ನರ್ಸ್ ಕೆಲಸ ಒಲಿದು ಬಂತೋ ಅಂದಿನಿಂದ ಆಕೆಯ ಜೀವನ ಶೈಲಿಯೇ ಬದಲಾಗಿದ್ದು, ಗಾರೆ ಕೆಲಸ ಮಾಡಿಕೊಂಡಿದ್ದ ಪತಿ ಮಾರುತಿಯಿಂದ ನಾಗಮಣಿ ವಿವಾಹ ವಿಚ್ಛೇದನ ಪಡೆದುಕೊಳ್ಳಲು ಚಿಂತನೆ ನಡೆಸಿದ್ಲು. ಇದರಿಂದ ಪತ್ನಿ ಮೇಲೆ ಅನುಮಾನಗೊಂಡಿದ್ದ ಪತಿ ನಾಗಮಣಿಗೆ ಮತ್ತೊಬ್ಬನ ಜೊತೆ ಸಂಬಂಧ ಇರುವ ಶಂಕೆಯಲ್ಲಿದ್ದ. ಇದೇ ವಿಚಾರವಾಗಿ ಪತ್ನಿ ನಡುವೆ ಗಲಾಟೆಯಾಗಿತ್ತು. ಜಗಳ ವಿಕೋಪಕ್ಕೆ ತಿರುಗಿ ಮೈಸೂರಿನ ಸ್ಥಳೀಯ ಠಾಣೆ ಮೆಟ್ಟಿಲೇರಿತ್ತು. ಇದಾದ ಬಳಿಕ ಮೊನ್ನೆ ಗಂಡನ ಜೊತೆ ಕೊರಟಗೆರೆ ಪಟ್ಟಣದ ಕೋಟೆ ಬೀದಿಯಲ್ಲಿ ವಾಸವಾಗಿದ್ದ ಮಕ್ಕಳನ್ನ ನೋಡಲು ನಾಗಮಣಿ ಬಂದಿದ್ಲು. ಈ ವೇಳೆ ದಂಪತಿ ನಡುವೆ ಮತ್ತೆ ಗಲಾಟೆಯಾಗಿದ್ದು, ಈ ಸಂದರ್ಭದಲ್ಲಿ ಮಾರುತಿ ಮಚ್ಚಿನಿಂದ ನಾಗಮಣಿ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಿದ್ದಾನೆ. ಬಳಿಕ ಸ್ಥಳೀಯರು ಗಾಯಾಳು ನಾಗಮಣಿಯನ್ನ ಕೊರಟಗೆರೆ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಾಗಮಣಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ್ದಾಳೆ. ಅತ್ತ ಪರಾರಿಯಾಗಿರುವ ಪತಿ ಮಾರುತಿ ಆತ್ಮಹತ್ಯೆಗೆ ಶರಣಾಗಿದ್ದು, ಮೇಲ್ನೋಟಕ್ಕೆ ಕೌಟುಂಬಿಕ ಕಲಹದಿಂದ ಈ ಘಟನೆ ಸಂಬಂಧಿಸಿದ್ದು ಕೊರಟಗೆರೆ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಮನುಷ್ಯನು ಖಾಲಿ ಕೈಯಲ್ಲಿ ಬರ್ತಾನೆ, ಖಾಲಿ ಕೈಯಲ್ಲೇ ಹೋಗ್ತಾನೆ. ಆದ್ರಿಂದ ಸಂಪಾದನೆಯಲ್ಲಿ ಒಂದು ಭಾಗವನ್ನ ಬಡವರ ಸೇವೆಗೆ ಬಳಸಬೇಕು. ಸ್ವಾರ್ಥ ಭಾವನೆ ಮನುಷ್ಯನನ್ನ ನಾವೇ ಎಲ್ಲವೂ ಎಂಬ ಮನೋಭಾವಕ್ಕೆ ತಳ್ಳುತ್ತದೆ. ಇತರರಿಗೆ ಸಹಾಯ ಮಾಡುವುದರಿಂದ ಮನಸ್ಸಿಗೆ ತೃಪ್ತಿ ಹಾಗೂ ದೇವರ ಕೃಪೆ ದೊರೆಯುತ್ತದೆ. ನಾನು ಮಾಡುತ್ತಿರುವ ಸಮಾಜ ಸೇವೆ ನನ್ನ ನಂತರವೂ ನನ್ನ ಮಕ್ಕಳು ಮುಂದುವರೆಸಲಿದ್ದಾರೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಏಳುವಳ್ಳಿ ಎನ್ ರಮೇಶ್ ಹೇಳಿದರು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಒಕ್ಕಲಿಗರ ಸಂಘದ ರಾಜ್ಯ ಗೌರವಾಧ್ಯಕ್ಷ ಏಳುವಳ್ಳಿ ಎನ್ ರಮೇಶ್ ಅವರ 73ನೇ ಹುಟ್ಟುಹಬ್ಬವನ್ನ ವಿವಿಧ ಸಮಾಜ ಸೇವೆಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದ್ರು. ಹುಟ್ಟುಹಬ್ಬದ ಅಂಗವಾಗಿ ಬೆಳಿಗ್ಗೆಯಿಂದಲೇ ವಿವಿಧ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡ ಎನ್ ರಮೇಶ್ ಮೊದಲಿಗೆ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ್ರು. ಬಳಿಕ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ರೈತರು ಹಾಗೂ ಕೂಲಿ ಕಾರ್ಮಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ರು. ನಂತರ ತಾಲೂಕಿನ ಸುಲ್ತಾನ್ಪೇಟೆಯಲ್ಲಿರುವ ಶ್ರೀ ಸಾಯಿ ದ್ವಾರಕಾಮಾಯಿ ವೃದ್ಧಾಶ್ರಮದಲ್ಲಿ ವೃದ್ಧರೊಂದಿಗೆ ಕೇಕ್ ಕತ್ತರಿಸಿ ಊಟದ ವ್ಯವಸ್ಥೆ ಮಾಡಿ ಅವರೊಂದಿಗೆ ಸಮಯ ಕಳೆಯುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಏಳುವಳ್ಳಿ ರಮೇಶ್, ಮನುಷ್ಯನು ಖಾಲಿ ಕೈಯಲ್ಲಿ ಬರ್ತಾನೆ, ಖಾಲಿ ಕೈಯಲ್ಲಿ ಹೋಗ್ತಾನೆ. ಆದ್ದರಿಂದ ಸಂಪಾದನೆಯಲ್ಲಿ ಒಂದು ಭಾಗವನ್ನ ಬಡವರ ಸೇವೆಗೆ ಬಳಸಬೇಕು. ಒಂದು ಕೈಯಲ್ಲಿ ಮಾಡುವ ದಾನ ಇನ್ನೊಂದು ಕೈಗೆ ಗೊತ್ತಾಗಬಾರದೆಂದು ತಿಳಿಸಿದ್ರು. ನಗರದ ಎಪಿಎಂಸಿ ಮಾರುಕಟ್ಟೆಗೆ ಬರುವ ರೈತರು ಹಾಗೂ ಹಮಾಲಿಗಳಿಗೆ ಕಳೆದ 2 ವರ್ಷಗಳಿಂದ ವಾರದಲ್ಲಿ 2 ದಿನ ಉಚಿತ ಊಟದ ವ್ಯವಸ್ಥೆ ಮಾಡುತ್ತಿರುವುದಾಗಿ ತಿಳಿಸಿದ ಅವರು, ಕಳೆದ 3 ತಿಂಗಳಿಂದ ಹೊರವಲಯದ ಹೂವಿನ ಮಾರುಕಟ್ಟೆಯಲ್ಲೂ ಅನ್ನ ಸಂತರ್ಪಣೆ ನಡೆಸಲಾಗುತ್ತಿದೆ ಎಂದರು. ಪ್ರತಿ ವರ್ಷ ಕ್ಷೇತ್ರದ ಗರ್ಭಿಣಿ ಸ್ತ್ರೀಯರಿಗಾಗಿ ಉಚಿತ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನ ಈ ವರ್ಷವೂ ಶೀಘ್ರದಲ್ಲೇ ಆಯೋಜಿಸಲಾಗುವುದು. ಅಲ್ಲದೆ ಏಳುವಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಮೊದಲ ಮಹಡಿ ಕಟ್ಟಡವನ್ನ ತಂದೆ ತಾಯಿಯ ಸ್ಮರಣಾರ್ಥಕವಾಗಿ ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿದ್ದು ಶೀಘ್ರದಲ್ಲೇ ಉದ್ಘಾಟನೆ ಮಾಡಲಾಗುವುದು ಎಂದರು. ನಾನು ಮಾಡೋ ದಾನ ಧರ್ಮದ ಇತರೆ ಸಮಾಜ ಸೇವಾ ಕೈಂಕರ್ಯಗಳು ನಾನು ದೊಡ್ಡವರು ಹೇಳಿದ್ದಾರೆ, ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ. ಆ ರೀತಿ ಇನ್ನೂ ಅನೇಕ ನಾನು ಮಾಡ್ತೀನಿ. ಅವೆಲ್ಲ ಪ್ರಚಾರ ತಗೊಳಕ್ ನನಗೆ ಆಗ ಅಷ್ಟಾಗಿ ಇಷ್ಟ ಇಲ್ಲ.
ಹಾಗಾಗಿ ಆ ರೈತರಿಗೆ ಭಗವಂತ ಒಂದು ಆರ್ಥಿಕವಾಗಿ ಅನುಕೂಲ ಮಾಡೋಂಥ ಸಂದರ್ಭದಲ್ಲಿ ಊಟ ಇಲ್ಲದೆ ತರಕಾರಿ ತಂದು ಕುಡಿದ್ಬಿಟ್ಟು ಅವ್ರಿಗೆ ಅಲ್ಲೆಲ್ಲ ಸುರಿದ್ಬಿಟ್ಟು ಊಟ ಇಲ್ಲದೆ ಬರೀ ಹೊಟ್ಟೆಯಲ್ಲಿ ನೋವು ತಿಳ್ಕೊಂಡು ಹೋಗ್ತಾ ಇದ್ದಾರೆ. ಅವೆಲ್ಲ ಗಮನಿಸ್ಕೊಂಡೆ ಈ ಅನ್ನದಾನ ಪ್ರಾರಂಭ ಮಾಡಿದ್ದೀವಿ. ಇದು ನಿರಂತರವಾಗಿ ನಡೀತಾ ಇರ್ತದೆ. ನನ್ನ ನಂತರ ಮಕ್ಕಳು ಮೊಮ್ಮಕ್ಕಳ ತರಂತರವಾಗಿ ಮುನ್ನಡೆಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಈ ವೇಳೆ ಮಾತನಾಡಿದ ಎಪಿಎಂಸಿ ಮಾರುಕಟ್ಟೆಯ ಹಿರಿಯ ವರ್ತಕ ಕನ್ನಜೇನಹಳ್ಳಿ ಕೆವಿ ಸುರೇಶ್, ರಮೇಶ್ ಅಣ್ಣ ಅವರು ರೈತರು ಮತ್ತು ಕೂಲಿ ಕಾರ್ಮಿಕರಿಗೆ ಕಳೆದ 2 ವರ್ಷಗಳಿಂದ ಉಚಿತ ಅನ್ನ ಸಂತರ್ಪಣೆ ಮಾಡುತ್ತಿರುವುದು ಅವರ ಸಾಮಾಜಿಕ ಕಳಕಳಿಯನ್ನ ತೋರಿಸುತ್ತದೆ. ಇದು ಎಲ್ಲರಿಗೂ ಮಾದರಿ. ಯುವಕರು ದುಂದುವೆಚ್ಚ ಮಾಡದೆ ತಮ್ಮ ಹುಟ್ಟುಹಬ್ಬವನ್ನ ಮಾನವೀಯ ಸೇವೆಯ ಮೂಲಕ ಆಚರಿಸಬೇಕು. ಯಳುವಳ್ಳಿ ರಮೇಶ್ ಅವರಿಗೆ ದೇವರು ಒಳ್ಳೆಯದನ್ನ ಮಾಡಲಿ, ಆಯಸ್ಸು ಆರೋಗ್ಯ ನೀಡಲಿ ಎಂದು ಹಾರೈಸಿದ್ರು. ಈ ವೇಳೆ ಯುವ ಮುಖಂಡ ಯಳುವಳ್ಳಿ ಜನಾರ್ದನ್, ಹೇಮಲತಾ ಜನಾರ್ದನ್, ಎಪಿಎಂಸಿ ಎಸ್ವಿಟಿ ಮಂಡಿ ಸುರೇಶ್ ಕುಮಾರ್, ಶಿವರಾಮ್ ಹಾಗೂ ರಮೇಶ್ ಅಭಿಮಾನಿಗಳು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಯಾವುದೇ ಕಾರಣಕ್ಕೂ ಮಾರಾಟ ಮಾಡದೆ ಅವುಗಳನ್ನು ಸದುಪಯೋಗ ಪಡಿಸಿಕೊಂಡು ಮಹಿಳೆಯರು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದಬೇಕು. ಮಾರಾಟ ಮಾಡಿರುವುದು ತಿಳಿದರೆ ಕಾನೂನು ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಬೇಕು ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದರು. ಕೋಲಾರ ನಗರದ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ವಿತರಿಸಿದ ನಂತರ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ, ಕಳೆದ ಬಾರಿ 20 ಫಲಾನುಭವಿಗಳಿಗೆ ನೀಡಲಾಗಿತ್ತು. ಅವತ್ತು ತಿಳಿಸಿದ್ದಂತೆ ವಿಶೇಷ ಬೇಡಿಕೆಯೊಂದಿಗೆ ಹೆಚ್ಚುವರಿಯಾಗಿ 24 ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದೆ. ಇನ್ನು ಹೆಚ್ಚಿಗೆ ಕೊಡುವುದಕ್ಕೆ ಸರ್ಕಾರ ಮತ್ತು ಇಲಾಖೆ ಸಿದ್ಧವಿದೆ. ಮಹಿಳೆಯರು ಎಷ್ಟೇ ಮಂದಿ ಅರ್ಜಿಗಳನ್ನ ಹಾಕಿದ್ರು ಅಷ್ಟು ಜನಕ್ಕೆ ಸೌಲಭ್ಯಗಳನ್ನ ದೊರಕಿಸಿಕೊಡಲಾಗುವುದು ಎಂದರು. ಇಷ್ಟು ಅಂತ ಕೊಟ್ಟಿದ್ರು, ಅದೆಲ್ಲ ಕೊಟ್ಬಿಟ್ವಿ. ಆಮೇಲೆ ಹೆಚ್ಚುವರಿಯಾಗಿ ತಗೊಂಡ್ವಿ ನಾವು. ಅಂದರೆ ಹೆಚ್ಚುವರಿ ಆಗಿದ್ರೆ ನಾವು ಹೋಗಿ ಅಲ್ಲಿ ಮಾತಾಡಿ ನಮ್ಮ ಹೆಣ್ಮಕ್ಳಿಗೆ ಬೇಕು, ಹೆಚ್ಚುವರಿಯಾಗಿ ಕೊಡಬೇಕು, ಇನ್ನು ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಅಂತ ಹೆಚ್ಚುವರಿಯಾಗಿ ತೊಗೊಂಡು ಇವಾಗ ಹೆಚ್ಚುವರಿನಲ್ಲಿ ನಿಮಗೆಲ್ಲ ಕೊಡ್ತಾ ಇರೋದು. ಹೆಚ್ಚುವರಿಯಾಗಿ ಅಂದರೆ ಸ್ಪೆಷಲ್ ಆಗಿ ರಿಕ್ವೆಸ್ಟ್ ಮಾಡಿ ಕೊಡ್ತಾ ಇದ್ದೀವಿ. ಇನ್ನೂ ಸ್ಪೆಷಲ್ ಇನ್ನೂ ಇದ್ದಾರೆ, ಅದೂ ಇನ್ನೂ ಹೆಚ್ಚಿಗೆ ಕೊಡಬೇಕು ಅಂತ ಇನ್ನೂ ಸ್ಪೆಷಲ್ ಮಾಡಿದ್ವಿ. ಇನ್ನು ನೀವೆಲ್ಲ ನಿಮ್ಮ ಹಿಂದ್ಗಡೆ ಲೈನಲ್ಲಿ ಇರೋರ್ಗು ಅವ್ರಿಗೂ ಕೊಡ್ತೀವಿ. ಕಾಂಗ್ರೆಸ್ ಸರ್ಕಾರವು ಮಹಿಳೆಯರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ. ಅದರಲ್ಲೂ ದುಡಿಯುವ ಮಹಿಳೆಯರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಶಕ್ತಿ ತುಂಬಿಸುವ ಕೆಲಸ ಮಾಡುತ್ತಿದೆ. ಯಾವುದೇ ಫಲಾನುಭವಿ ಸಹ 1 ರೂಪಾಯಿ ಸಹ ಲಂಚ ಕೊಡಬಾರದು. ಅರ್ಜಿ ಹಾಕಿದವರ ಮನೆ ಬಾಗಿಲಿಗೆ ಸೌಲಭ್ಯಗಳನ್ನು ನೀಡುವ ಕೆಲಸವಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಂಎಲ್ ಅನಿಲ್ ಕುಮಾರ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷ ವೈ ಶಿವಕುಮಾರ್, ತಾಲೂಕು ಕೆಡಿಪಿ ಸದಸ್ಯ ಯಲವಾರ ರಾಜ್ಕುಮಾರ್, ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಕ್ಷೇತ್ರ ಅಧಿಕಾರಿ ಅಂಬರೀಶ್ ಕುಮಾರ್, ಬೆಳ್ಳಪ್ಪ, ಸಿಂಡಿಕೇಟ್ ಸದಸ್ಯ ಸೀಸಂದ್ರ ಗೋಪಾಲ್ಗೌಡ, ಸೋಲೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಪೆಮ್ಮಶೆಟ್ಟಿಹಳ್ಳಿ ಸುರೇಶ್, ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೈಲಾಂಡಹಳ್ಳಿ ಮುರಳಿ ಮುಂತಾದವರು ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಕಳೆದ ರಾತ್ರಿ ಯಾರೋ ದುಷ್ಕರ್ಮಿಗಳು ಹಚ್ಚಿದ ಬೆಂಕಿಗೆ ರೈತನ ತೋಟದ ಕೃಷಿ ಹೊಂಡದ ಪ್ಲಾಸ್ಟಿಕ್ ಹೊದಿಕೆ, ಕೃಷಿ ಹೊಂಡ ಸುತ್ತಲೂ ತಡೆ ಕಟ್ಟಿದಂತಹ ಕಟ್ಟಿಗೆಗಳು, ಪಿವಿಸಿ ಪೈಪ್, ಮೋಟಾರ್ ಕೇಬಲ್, ಸುತ್ತಲೂ ಇರುವ ಡ್ರಿಪ್ ಪೈಪ್ಗಳು ಜೊತೆಗೆ ಬೆಳೆದಿದ್ದ ಬೆಳೆಯು ಸುಟ್ಟು ಕರಕಲಾಗಿದೆ. ಬೆಳಗ್ಗೆ ತೋಟಕ್ಕೆ ಹೋಗಿದ್ದ ರೈತನಿಗೆ ಶಾಕ್ ಆಗಿದ್ದು, ದ್ವೇಷವಿದ್ದರೆ ನೇರವಾಗಿ ಫೈಟ್ ಮಾಡಲಿ, ಈ ರೀತಿ ಬೆನ್ನ ಹಿಂದೆ ಚೂರಿ ಹಾಕೋ ಕೆಲಸ ಮಾಡಿದವರ ವಿರುದ್ಧ ಶಾಪ ಹಾಕುತ್ತಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎತ್ತು ಮೈದರೆ ಎಮ್ಮೆಗೆ ಬರೆ ಇಟ್ಟರು ಎನ್ನುವಂತೆ ದುಷ್ಕರ್ಮಿಗಳು ವ್ಯಕ್ತಿ ಎದುರಿಗೆ ಫೈಟ್ ಮಾಡುವ ಬದಲು ಹೊಲ ತೋಟಗಳಿಗೆ ತೆರಳಿ ಬೆಂಕಿ ಹಚ್ಚಿ ವಿಕೃತಿ ಮೆರೆಯುವ ಕೆಲಸ ಮಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ಹೊಸಗುಡಿಯ ಗ್ರಾಮ ಪಂಚಾಯಿತಿಗೆ ಸೇರಿದ ಕೇಶವಾರ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸುಮಾರು 12 ಗಂಟೆ ವೇಳೆಯಲ್ಲಿ ಯಾರು ದುಷ್ಕರ್ಮಿಗಳು ಅದೇ ಗ್ರಾಮದ ಯುವ ರೈತ ಪ್ರಶಾಂತ್ ಬಿನ್ ಶ್ರೀನಿವಾಸ್ ಎಂಬುವರ ನೀರಿನ ಕೃಷಿ ಹೊಂಡಕ್ಕೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಬೆಂಕಿಯ ಪರಿಣಾಮ ಕೃಷಿ ಹೊಂಡಕ್ಕೆ ಹಾಕಿದ ಪ್ಲಾಸ್ಟಿಕ್ ಪೇಪರ್ ಹೊದಿಕೆ, ಅದರ ಸುತ್ತ ತಡೆ ಕಟ್ಟಿದಂತಹ ಕಟ್ಟಿಗೆಗಳು, ಪಿವಿಸಿ ಪೈಪ್, ಮೋಟಾರ್ ಕೇಬಲ್, ಸುತ್ತಲೂ ಇರುವ ಡ್ರಿಪ್ ಪೈಪ್ಗಳು ಸುಟ್ಟು ಕರಕಲಾಗಿದೆ. ಅಲ್ಲದೆ ಬೆಂಕಿಯ ಕೆನ್ನಾಲಿಗೆಗೆ ಸಿಕ್ಕಿದ ಬೆಳೆಗಳು ಸುಟ್ಟು ಕರಕಲಾಗಿವೆ. ಬೆಂಕಿಯ ತಾಪಕ್ಕೆ ಕರಗಿ ನೀರಾದ ಪ್ಲಾಸ್ಟಿಕ್ ಪೇಪರ್ ಹೊಂಡದಲ್ಲಿ ನೀರಿಗೆ ಬಿದ್ದು ನೀರೆಲ್ಲ ಕಲುಷಿತಗೊಂಡಿದೆ.
ಬೆಳಗ್ಗೆ ತೋಟಕ್ಕೆ ಬಂದು ನೋಡಿದ ರೈತನಿಗೆ ಶಾಕ್ ಆಗಿದ್ದು ಅವರು ಪೊಲೀಸ್ ಮತ್ತು ಕೃಷಿ ಇಲಾಖೆಗೂ ದೂರು ನೀಡಿದ್ದು 112 ಪೊಲೀಸ್ ಮಾತ್ರ ಸ್ಥಳಕ್ಕೆ ಬಂದು ಹೋಗಿದ್ದು ಬಿಟ್ರೆ ಇಲಾಖೆಯವರು ಇದುವರೆಗೂ ಆ ಕಡೆಗೆ ಬಂದಿಲ್ಲ ಎಂದು ಮಾಲೀಕರು ತಿಳಿಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಗ್ರಾಮದಲ್ಲಿ ಗ್ರಾಮದ ದೇವತೆ ಶ್ರೀ ಗಂಗಮ್ಮ ದೇವಿಯ ಊರ ಜಾತ್ರಾ ಮಹೋತ್ಸವವು ಸಡಗರ, ಸಂಭ್ರಮ ಹಾಗೂ ಶ್ರದ್ಧಾ ಭಕ್ತಿಯಿಂದ 3 ದಿನಗಳ ಕಾಲ ನೆರವೇರಿತು. ಶಿಡ್ಲಘಟ್ಟ ತಾಲೂಕು ಮಳ್ಳೂರು ಗ್ರಾಮದ ಗ್ರಾಮದೇವತೆ ಶ್ರೀ ಗಂಗಮ್ಮ ದೇವಿಯ ಊರಜಾತ್ರಾ ಮಹೋತ್ಸವದ ಅಂಗವಾಗಿ 3ನೇ ಮತ್ತು ಕಡೆಯ ದಿನ ಬುಧವಾರ ತಂಬಿಟ್ಟು ದೀಪೋತ್ಸವ ಅದ್ದೂರಿಯಿಂದ ಸಾಗಿತ್ತು. ಗ್ರಾಮದ ಮಹಿಳೆಯರಷ್ಟೇ ಅಲ್ಲದೆ ಮದುವೆಯಾಗಿ ಗಂಡನ ಮನೆ ಸೇರಿದ್ದ ಹೆಣ್ಣು ಮಕ್ಕಳು ಕೂಡ ತವರೂರಲ್ಲಿ ನಡೆದ ಊರಜಾತ್ರಾ ಮಹೋತ್ಸವದ ತಂಬಿಟ್ಟು ದೀಪೋತ್ಸವದಲ್ಲಿ ಭಾಗವಹಿಸಿ ಜಾತ್ರೆಗೆ ಕಳೆ ಕಟ್ಟಿದ್ರು. ಊರ ಜಾತ್ರೆ ಅಂಗವಾಗಿ ಶ್ರೀ ಗಂಗಮ್ಮ ದೇವಿ ದೇವಾಲಯವನ್ನು ಸುಣ್ಣ ಬಣ್ಣ ಬಳಿದು ವಿದ್ಯುತ್ ದೀಪದಿಂದ ಅಲಂಕರಿಸಲಾಗಿತ್ತು. ಬಾಳೆ ದಿಂಡು, ಮಾವಿನ ಎಳೆಗಳ ತೋರಣ ಕಟ್ಟಿ, ತೆಂಗಿನ ಗರಿಗಳ ಚಪ್ಪರ ಹಾಕಿ ಬಣ್ಣ ಬಣ್ಣದ ಹೂಗಳಿಂದ ಸಿಂಗಾರ ಮಾಡಲಾಗಿತ್ತು. 3 ದಿನಗಳ ಕಾಲವೂ ಪ್ರತಿನಿತ್ಯ ಬೆಳಗಿನಿಂದ ಸಂಜೆಯವರೆಗೂ ವಿವಿಧ ಪೂಜೆ ಪುನಸ್ಕಾರ ನಡೆಸಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. 3ನೇ ದಿನ 100 ಮಂದಿ ಮಹಿಳೆಯರು, ಹೆಣ್ಣು ಮಕ್ಕಳು ಮನೆಯಲ್ಲಿ ತಯಾರಿಸಿದ ಅಲಂಕೃತ ತಂಬಿಟ್ಟು ದೀಪವನ್ನು ತಲೆಯ ಮೇಲೆ ಹೊತ್ತು ಊರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ದೇವಾಲಯದ ಸುತ್ತಲೂ 3 ಸುತ್ತು ಪ್ರದಕ್ಷಿಣೆ ಹಾಕಿದ್ರು. ಗಂಗಮ್ಮ ತಾಯಿಗೆ ಭಕ್ತಿ ಭಾವದಿಂದ ತಂಬಿಟ್ಟು ದೀಪದ ಆರತಿ ಬೆಳಗಿದ ಮಹಿಳೆಯರು ಇಷ್ಟಾರ್ಥಗಳು ಈಡೇರಲೆಂದು ಕೈ ಮುಗಿದು ಪ್ರಾರ್ಥಿಸಿದ್ರು. ಡೋಲು, ನಾದಸ್ವರದಂತಹ ಕಲಾವಿದರೊಂದಿಗೆ ತಲೆ ಮೇಲೆ ವಿವಿಧ ಹೂಗಳಿಂದ ಅಲಂಕರಿಸಿದ ತಂಬಿಟ್ಟು ದೀಪಗಳನ್ನು ಒತ್ತು ಸಾಗಿದ ಸಾಲನ್ನು ಗ್ರಾಮಸ್ಥರು ಬೀದಿಗಳ ಇಕ್ಕೆಲಗಳಲ್ಲಿ ನಿಂತು ಕಣ್ತುಂಬಿಕೊಂಡರು. ಮೊಬೈಲ್ಗಳಲ್ಲಿ ವಿಡಿಯೋ ಫೋಟೋಗಳನ್ನು ಸೆರೆ ಹಿಡಿದು ಸಂಭ್ರಮಿಸಿ ಇಡೀ ಊರಲ್ಲಿ ಜಾತ್ರಾ ಮಹೋತ್ಸವದ ಸಂಭ್ರಮ ಮನೆ ಮಾಡಿತ್ತು. ಬಂಧು ಬಳಗ, ಸ್ನೇಹಿತರನ್ನು ಕರೆದು ಮಾಂಸದ ಊಟ ಉಣಬಡಿಸಿದ್ರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ, ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗುಡಿಬಂಡೆ ಸಮೀಪದ ವಾಟದ ಹೊಸಳ್ಳಿ ಕೆರೆಯಲ್ಲಿ ಬುಧವಾರ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿದೆ. ವಾಟದ ಹೊಸಳ್ಳಿ ಕೆರೆಯ ದಡದಲ್ಲಿ ಸುಮಾರು 40 ವರ್ಷದ ಮಹಿಳೆಯ ಶವವೊಂದು ನೀರಿನಲ್ಲಿ ತೇಲಿದೆ. ಸ್ಥಳೀಯರು ಶವವನ್ನು ಕಂಡು ಗೌರಿಬಿದನೂರು ಗ್ರಾಮಾಂತರ ಪೊಲೀಸರಿಗೆ ಸುದ್ದಿಯನ್ನು ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಗುಡಿಬಂಡೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದು ಶವವನ್ನು ಮೇಲೆತ್ತುತ್ತಿದ್ದಾರೆ. ಮೃತ ಮಹಿಳೆ ಯಾರು ಎಂದು ಗುರುತು ಹಿಡಿಯಲಾಗದೆ ಮೀನುಗಳು ಮಹಿಳೆಯ ಮುಖವನ್ನು ತಿಂದಿವೆ. ಇನ್ನು ಗೌರಿಬಿದನೂರು ಗ್ರಾಮಾಂತರ ಠಾಣೆಯ ಆರಕ್ಷಕ ಹರೀಶ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಗುಡಿಬಂಡೆ ಅಗ್ನಿಶಾಮಕ ಠಾಣಾಧಿಕಾರಿ ಲಕ್ಷ್ಮಣ ತಲವಾರ್, ಪೊಲೀಸ್ ಸಿಬ್ಬಂದಿ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಇದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಶಟ್ ಡೌನ್ ಆಗಿದ್ದ ಎಲ್ಪಿಜಿ ಗ್ಯಾಸ್ ಬಂಕ್ಗೆ ಆಗಮಿಸಿದ ಗ್ಯಾಸ್ ಟ್ಯಾಂಕರ್. ಆಟೋ ಚಾಲಕರಿಗೆ ಸಂತಸ, ಗ್ಯಾಸ್ ಟ್ಯಾಂಕರ್ ಚಾಲಕರಿಗೆ ಆಟೋ ಚಾಲಕರಿಂದ ಸನ್ಮಾನ.
ಪ್ರಪಾತಕ್ಕೆ ಬಿದ್ದ ಆಲೂಗಡ್ಡೆ ಬೆಲೆ, ಮಾರುಕಟ್ಟೆಯಲ್ಲಿ ಆಲೂಗಡ್ಡೆಗೆ ಬೇಡಿಕೆಯೂ ಇಲ್ಲ, ಮಾರಾಟವೂ ಆಗುತ್ತಿಲ್ಲ. ರೈತರ ಗೋಳು ಕೇಳೋರು ಯಾರು? ಜೆಡಿಯು ಪಕ್ಷದಿಂದ ಆಗ್ನೇಯ ಪದವೀಧರರ ಕ್ಷೇತ್ರ ಚುನಾವಣೆ ಪ್ರಚಾರ ಪ್ರಾರಂಭ. ಜೆಡಿಯು ರಾಜ್ಯಾಧ್ಯಕ್ಷ ಮಹಿಮಾ ಜೆ ಪಾಟೀಲ್ ಅವರಿಂದ ಶಿಡ್ಲಘಟ್ಟದಲ್ಲಿ ಪ್ರಚಾರ. ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಅಧಿಸೂಚನೆ ಹೊರಡಿಸಲು ವಿಳಂಬ ಧೋರಣೆ ಅನುಸರಿಸುತ್ತಿರುವುದನ್ನು ಖಂಡಿಸಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆ ವತಿಯಿಂದ ಜಿಲ್ಲಾಡಳಿತ ಭವನದ ಬಳಿ ಪ್ರತಿಭಟನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.